ಎಸ್ಟಿ ಗ್ರಾಮದಲ್ಲಿ ಜಲಾನಯನ ಮಹೋತ್ಸವದ ಪುನರುತ್ಥಾನ ಕಾರ್ಯಕ್ರಮ. ಜಿಲ್ಲಾ ಪಂಚಾಯಿತಿ ಬಾಗಲಕೋಟೆ ಕೃಷಿ ಇಲಾಖೆ ಹುನಗುಂದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 ಅಡಿಯ ಜಲಾನಯನ ಮಹೋತ್ಸವದ ಪ್ರಯುಕ್ತ ಪುನರುತ್ಥಾನ ಕಾರ್ಯಕ್ರಮ ಇಳಕಲ್ ತಾಲೂಕಿನ ಗೋನಾಳ ಎಸ್ಟಿ ಗ್ರಾಮದಲ್ಲಿ ನಡೆಯಿತು. ಗೋನಾಳ ಗ್ರಾಮದಲ್ಲಿ ರೈತ ಬಾಂಧವರು, ಮಹಿಳೆಯರು ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಮಹತ್ವ, ನೀರಿನ ಸಂರಕ್ಷಣೆಯ ಕುರಿತಾದ ಮಾಹಿತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಧಿಕಾರಿಗಳು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಕೃಷಿಕ ಸಮಾಜದ ಅಧ್ಯಕ್ಷ ಸುರೇಶ್ ಬಂಡರಗಲ್, ಉಪಾಧ್ಯಕ್ಷ ದೊಡ್ಡಪ್ಪ ದಂಡಿನ್, ಕೃಷಿಕ ಸಮಾಜದ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಗ್ರಾಮದ ಗುರು ಹಿರಿಯರು, ಅಧಿಕಾರಿಗಳು ಉದ್ಘಾಟಿಸಿದರು. ರೈತರ ಆದಾಯ ದ್ವಿಗುಣ ವಿಷಯದಡಿ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಇದರಲ್ಲಿ ಪ್ರಥಮ ಸ್ಥಾನ ಬಂದ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಬಹುಮಾನ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಹುನಗುಂದ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರಾದ ಸೋಮಲಿಂಗಪ್ಪ ಅಂಟರತಾನಿ ಮಾತನಾಡಿದರು. ಪ್ರತಿಜ್ಞಾವಿಧಿಯನ್ನ ರೈತ ಸಂಪರ್ಕ ಇಳಕಲ್ನ ಅಧಿಕಾರಿ ರಾಘವೇಂದ್ರ ಕೊಂಡಗುರಿ ನೆರವೇರಿಸಿದರು. ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಕುರಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿದ್ದಪ್ಪ ಅಂಗಡಿ ರೈತರಿಗೆ ವಿವರವಾಗಿ ಮಣ್ಣಿನ ಮಹತ್ವವನ್ನ, ನೀರಿನ ಮಿತ ಬಳಕೆ, ಯಾವ ರೀತಿ ಮಣ್ಣಿನ ಸಂರಕ್ಷಣೆಯಿಂದ ಉತ್ತಮವಾಗಿ ಬೆಳೆಗಳನ್ನು ಬೆಳೆಯುವುದು ಎಂಬುದನ್ನು ವಿವರವಾಗಿ ತಿಳಿಸಿದರು. ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಶಾಲೆಯ ವಿದ್ಯಾರ್ಥಿನಿಯರು, ನಿರೂಪಣೆಯನ್ನು ಮಹಾಂತೇಶ ಅಂಗಡಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳಾದ ಆರ್.ವಿ. ಬೋರಣ್ಣವರ್, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಕೃಷಿ ಸಖಿಯರು, ವಿವಿಧ ಗ್ರಾಮಗಳ ಮಹಿಳಾ ಪ್ರತಿನಿಧಿಗಳು, ರೈತ ಬಾಂಧವರು ಉಪಸ್ಥಿತರಿದ್ದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್ ಇಳಕಲ್. ಜವಾಬ್ದಾರಿ ನಿಮಗಿರುತ್ತೆ. ಕಟ್ಟೋದು ಮಾಡೋದು ಭಾಳ ಸರಳ, ಹೌದಾ? ಉಳಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಏನಿದೆ ಅದು ತುಂಬ ಕಠಿಣವಾದ ಕೆಲಸ. ಯಾಕಂದರೆ ನೀವು ಇನ್ನು ಜೊತೆ ಇರಬೇಕು, ಅದ್ರ ಜೊತೆ ನೀವು ಏನಾದರೂ ಸಮಸ್ಯೆ ಆದ್ರೆ ನೀವು ಮಾಡಬೇಕು. ಸರ್ಕಾರ ಇನ್ನು ಇಷ್ಟು ದಿವಸ ನಾವೇನು ಅನುಷ್ಠಾನ ಮಾಡಿದ್ವಿ, ಬದು ನಿರ್ಮಾಣ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಗಿಡ ಹಚ್ಚೋ ಕಾರ್ಯಕ್ರಮ ಇರ್ಬೋದು, ಏನು ಮಾಡಿವೆಲ್ಲ ಅವನ್ನೆಲ್ಲ ಮುಂದಿನ ದಿನಗಳಲ್ಲಿ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ನಿಮ್ಮದು ಅಂತ ಕಾಪಾಡಿಕೊಂಡು ಹೋಗ್ರಿ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಇವತ್ತು ಈ ಜಲಾನಯನ ಮಹೋತ್ಸವವನ್ನು ಆಚರಣೆ ಮಾಡೋಕ್ಕೆ ಬಂದಿದ್ದೀವಿ. ಇದರಲ್ಲಿ 3-4 ಭಾಗಗಳನ್ನು ಇವತ್ತು ಇದರಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಒಂದು, ಈಗ ಸೃಜನೆ ಮಾಡಿದಂಥ ಆಸ್ತಿಗಳನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡೋದಂಥದ್ದು, ಅದೊಂದು ಜಲಾನಯನ ಕಾರ್ಯಕ್ರಮಗಳ ಲೋಕಾರ್ಪಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಆಮೇಲೆ ಬೆಳತನ ಕೇಳಿ ಮರುದಿವ್ಸ ರಾಮಿಗೆ ಸೀತೆ ಏನಂತ ಪ್ರಶ್ನೆ ಬರ್ತಲ್ಲ, ಹಾಗೆ ಮಣ್ಣು ಅಂತಂದ್ರೆ ಏನು ಅಂತ ಕೇಳಿದ ಅದಕ್ಕೆ ತಲೆ ಕೆಟ್ಟು ಹೋಗ್ಬಿಡ್ತಾವೆ ಹೇಳೋ. ಒಂದು ತಿಂಗಳು ಹೇಳಿನಲ್ಲ ಮಾರಾಯ ಇದ್ರ ಬಗ್ಗೆ, ಮತ್ತೆ ಇದನ್ನ ಕೇಳ್ತಿಲ್ಲ. ಮತ್ತೆ ಆದರೂ ಹೇಳುವಂಥ ಒಂದು ವ್ಯವಸ್ಥೆ ಹೇಳಬೇಕು. ಅದಕ್ಕೆ ಒಂದೇ 4 ಸ್ಟ್ಯಾಂಡರ್ಡಲ್ಲಿ ಹೇಳಿದ, 4 ಸಾಲುಗಳಲ್ಲಿ ಹೇಳಿದ. ನಾಮ ಚತುರ್ಗುಣ ಪಂಚತತ್ವಮಿಲಿನ ತಾಸಂ ದ್ವಿಗುಣ ಅಂತಮೇ ಅಷ್ಟ ಸೌಭಾಗ್ಯ ಶೇಷ ಹಾಯ್ ಮೃತ್ತಿಕ ಅಂತ ಹೇಳಿದ. ಏನಂದರೆ
ಜಲಾನಯನ ಘಟಕ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅಡಿಯಲ್ಲಿ WDC ಅಂತ ಒಂದು ಸ್ಕೀಮ್ ಬಂದದ್ನಾಗ ಇದು ಈಗಿಂದ ಅದೇ ನಾವು 2008-09 ನಾವು ಒಂದು ಸ್ಕೀಮ್ ಮಾಡಿಕೊಟ್ಟಂಥ ಯೋಜನೆ ಅದು ಹೇಳಿದ್ರಿ. ಆಮೇಲೆ ಇದನ್ನು ಹೇಳಿದೆ 1 ಎಕರೆಗೆ ತೆಂಗಿನ ಗಿಡ ಮಾಡಿಕೊಟ್ಟಿದ್ರೆ ಇವತ್ತಿನ ಮಿತಿಗೆ 50,000 ಗಟ್ಟಲೆ ಒಂದು ವರ್ಷಕ್ಕೆ ಆದಾಯ ಬರ್ತದೆ. ಈಗ ಮಾಡಿಕೊಟ್ಟಂಥ ಕೆಲಸ ದೊಡ್ಡ ಕೆಲಸ ಆಗಿದೆ. ಯಾರು ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ, KVKಯಿಂದ ಮತ್ತು ಇನ್ನೊಂದು ಅರಣ್ಯ ಇಲಾಖೆಯಿಂದ ಎಲ್ಲ ಸಮಗ್ರ ಕೃಷಿ ಮಾಡಿಕೊಟ್ಟಿದ್ದಾರೆ. ಅದು ಇದು ಹೇಳೋಕೆ ಆಗಲ್ಲ, ಅಷ್ಟು ಲಿಷ್ಟ ಇದೆ. ಯಾಕಂದರೆ ನಾನು ಅನುಷ್ಠಾನ ಮಾಡ್ಕೊಂಡು ಹೊಂಟಿದ್ದೀನಿ. ಅದನ್ನು ದುರುಪಯೋಗ ಮಾಡ್ಕೊಂಡು ಅದು ರೈತರು ಏನಾಯ್ತು ಅಂದ್ರೆ ಗೌರ್ಮೆಂಟ್ದ ಸ್ಕೀಮ್ ಬಂದಂಥ ಸ್ಕೀಮನ್ನು ಆಗಿನ ಪೂರ್ತಿ ಉಪಯೋಗ ಮಾಡಿಕೊಂಡು ಕೈ ಹೋಗೋದು ನನ್ನ ಆಸೆ. ಇದೇ ಕಳ್ಕಳಿ ಮನವಿ. ಜಗ್ಗ ಕೆಲಸ ಕೊಡ್ತಾವೆ ಗೌರ್ಮೆಂಟ್ ಆಫೀಸಿಂದ, ಎಲ್ಲ ಆಫೀಸಿಂದನೂ ಕೆಲಸ ಅದಾವೆ, ಯೋಜನೆಗಳು ಜಗ್ಗ ಅದಾವೆ. ಯೋಜನೆಗಳು ಮಾಡಿದಂಥ ಕೊಟ್ಟಂಥ ಯೋಜನೆಗಳನ್ನ ನಾವು ಉಪಯೋಗ ಮಾಡ್ಕೊಂಡು ಹೋಗ್ಬೇಕಂತಂದು ಹೇಳಿ ನಾವು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಫಲಾನುಭವಿ